18. ಎಸ್. 2018 ಒಂದು ಬಿಗ್ ಇನ್ಸಿಡೆಂಟ್ ಆಯ್ತು ಲೈಫಲ್ಲೇನೆ. ನಾನು ನಮ್ಮ ಸ್ನೇಹಿತರೊಬ್ರದ್ದು ರಿಸೆಪ್ಷನ್ ಇತ್ತು ಅಂತ ಬೆಂಗಳೂರಿಂದ. ಅಂದ್ರೆ ನಾನು ಆ ಟೈಮಲ್ಲಿ ಇನ್ನೊಂದು ಬಿಗ್ ಇನ್ಸಿಡೆಂಟ್ ಅಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ, ಫೆಡರೇಷನ್ ಕಪ್ ಆಗಿರೋದ್ರಲ್ಲಿ ಫೆಡರೇಷನ್ ಕಪ್ ಅಲ್ಲಿ ಸೆಲೆಕ್ಷನ್ ಟ್ರಯಲ್ಸ್ ಆಯ್ತು, ಏಷ್ಯನ್ ಸೆಲೆಕ್ಷನ್ ಟ್ರಯಲ್ಸ್ ಇತ್ತು. ಏಷ್ಯನ್ ಉದಯಪುರಲ್ಲೇ ನಡೀತಾ ಇತ್ತು ಆ ವರ್ಷ. ಉದಯಪುರಲ್ಲಿ 2018 ಮೇನಲ್ಲಿ ಏನೋ ಕಾಂಪಿಟೇಷನ್ ಇತ್ತು. ನಾನು ಅದಕ್ಕೆ ಪ್ರಾಕ್ಟೀಸ್ ಎಲ್ಲ ಮಾಡಿಕೊಂಡು, ಯಾಕಂದ್ರೆ ಅದೇ ವರ್ಷ ನಾನು ವರ್ಷದ ಕನ್ನಡಿಗ ಕೂಡ ಸೆಲೆಕ್ಷನ್ ಆಗಿದೆ. ನ್ಯೂಸ್ 18 ವರ್ಷದ ಕನ್ನಡಿಗ ಸೆಲೆಕ್ಷನ್ ಆಗಿದೆ. ಆ ವರ್ಷದ ಕನ್ನಡಿಗ ಪ್ರೋಗ್ರಾಮ್ ಇದ್ದಿರೋದ್ರಿಂದ ನನ್ಗೆ ಅವ್ರ ಮದುವೆಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ ರಿಸೆಪ್ಷನ್ಗಾದ್ರೂ ಹೋಗೋಣ, ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಬಿಟ್ಟು ಹೇಳಿ 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ರಾತ್ರಿ ಇಲ್ಲಿ ಎಲ್ಲಾ ವರ್ಕೌಟ್ ಮುಗಿಸಿ, ಸ್ಕ್ವಾಟ್ ಬೆಂಚ್ ಡೆಡ್ ಎಲ್ಲದನ್ನು ಮುಗಿಸಿ ನೆಕ್ಸ್ಟ್ ದಿನ ಮದುವೆಗೆ ರಿಸೆಪ್ಷನ್ಗೆ ಹೋಗೋಣ ಅಂತ ಲೇಟ್ ಬಸ್ ಯಾವ ಸಿಗುತ್ತೆ ಅಂತ ಲೇಟ್ ಬಸ್ ಹತ್ತದೆ. ಲೇಟ್ ಬಸ್ ಹತ್ತಿದ್ದು ಉಡುಪಿಗೆ, ಕುಂದಾಪುರಕ್ಕೆ, ಮನೆಗೆ ಹೋಗ್ಬೇಕು ಅಂತ ಬಸ್ ಹತ್ತದೆ. ಬಸ್ ಹತ್ತಿದ್ ಮಾತ್ರ ನೆನಪಿರೋದು. ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಯಾಕಂದ್ರೆ ನಾನು ಗೊತ್ತಿಲ್ಲ, ಯಾಕಂದ್ರೆ ನಾನು ನೋಡಿದ್ನೋ ಅಥವಾ ನೋಡಿಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ನಿಂಗೆ ಯಾವ ಲೆವೆಲ್ ಸಿವಿಯರ್ ಆಕ್ಸಿಡೆಂಟ್ ಆಗಿತ್ತು ಅಂತಂದ್ರೆ, ನಾನು ಮಲಗಿದ್ದೇನಂತಂದ್ರೆ ಹೆವಿ ವರ್ಕೌಟ್ ಮಾಡಿರೋದ್ರಿಂದ ಬಾಡಿ ಫುಲ್ ಡ್ರೈನ್ ಆಗಿತ್ತು. ಸೊ ಅಂದ್ರೆ ಅದೇ ಹೇಳ್ತಾರಲ್ಲ, ನಾನು ಮಲಗಿದ್ ನೆನಪಿದೆ, ನನಗೆ ಬಸ್ ಹತ್ತಿದ್ದೇ ನೆನಪಿಲ್ಲ. ಯಾಕಂದ್ರೆ ಆಮೇಲೆಲ್ಲ ಕನೆಕ್ಟಿಂಗ್ ಟು ದ ಡಾಟ್ಸ್, ನಾನು ಬಸ್ ಹತ್ತಿದೆ, ನಾನು ಬಸ್ ಹತ್ತಿದ ತಕ್ಷಣ ಮಲಗಿದ್ದೆ ಅಂತ ನಾನು ಮೊದಲು ಅನ್ಕೊಂಡಿದ್ದೆ. ಬಸ್ ಹತ್ತಿದ ತಕ್ಷಣ ಮೆಸೇಜ್ ಮಾಡ್ಕೊಂಡು ಅಥವಾ ಮಾತಾಡ್ಕೊಂಡಿದ್ದೆ ಮನೆಯಲ್ಲಿ, ಸೊ ಮಲಗಿದ್ದೆ. ಸೊ ಇದೆಲ್ಲ ಆಮೇಲೆ ನಾನು ಮೊಬೈಲ್ ನೋಡಿದಾಗ ಈ ಟೈಮಲ್ಲಿ ನಾನು ಹಿಂಗ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಿಂಗೆ ಆ ಆಕ್ಸಿಡೆಂಟ್ ಹೇಗಾಗಿತ್ತು ಅಂತಂದ್ರೆ, ಬಸ್ಸು ಮೇನ್ ನ್ಯಾಷನಲ್ ಹೈವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ಕ್ರೈನು ಅವರು ಆ ಕಡೆಯಿಂದ ಯೂಟರ್ನ್ ತಗೊಂಡು ಈ ಕಡೆ ಬೇರೆ ಅಂದ್ರೆ ಹೋಗೋ ರೋಡ್ಗೆ ಬರಬೇಕು ಅಂತ ಜಾಯಿನ್ ಆಗ್ತಾ ಇದ್ರು. ಬಸ್ ಅವ್ನು ನೋಡಿಲ್ಲ ಅದನ್ನ. ಯಾಕಂದ್ರೆ ಕ್ರೇನ್ದು ಹುಕ್ ಮುಂದೆ ಹೋಗುತ್ತಲ್ವಾ, ಹುಕ್ ಮುಂದೆ ಬಂದಿದೆ. ಫಸ್ಟ್ 3 ಸೀಟ್ ಮಿಸ್ ಆಗಿದೆ. 4ನೇ ಸೀಟಿಂದ ಕ್ರೇನ್ ಹುಕ್ ಒಳಗಡೆ ಎಂಟ್ರಿ ಆಗಿದೆ. ನನ್ನ ಸೀಟ್ ಅಪರೆಂಟ್ಲಿ ಲಾಸ್ಟ್ ಬಟ್ ಒನ್, ಆ ಲಾಸ್ಟ್ಗಿಂತ ಒಂದು ಮೊದಲೇ ಇರುವಂತ ಸೀಟ್. ನನಗೆ ನೆನಪಿರೋದೇನು ಅಂತಂದ್ರೆ, ಮಂಗಳೂರಲ್ಲಿ ಯಾರೊಬ್ರು ಇಳ್ಕೊಂಡಿದ್ರು ನನ್ನ ಪಕ್ಕ ಇದ್ದವ್ರು. ನಾನು ಯಾಕಂದ್ರೆ ಈ ಕಡೆ ಸೀಟಲ್ಲಿ ಇದ್ದವನು, ಪಕ್ಕದಲ್ಲಿ ಇದ್ದವ್ರು ಇಳ್ಕೊಂಡ್ರು. ಅಂದ್ರೆ ಬಸ್ಸಲ್ಲಿ ಪ್ಯಾಸೆಂಜರ್ ಕಮ್ಮಿ ಇದಾರೆ, ತುಂಬಾ ಕಮ್ಮಿ ಇದ್ರು. ಯಾಕೆ ಏನಾಗಿತ್ತು ಅಂದ್ರೆ, ಅದು ಲಾಸ್ಟ್ ಬಸ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಪೀಪಲ್ ಮಂಗಳೂರಿಗೆ ಯಾರು ಹೋಗೋರು ಇದ್ದಾರೆ ಅವರೆಲ್ಲ ಅಲ್ಲಿ ಇಳ್ಕೊಂಡ್ಬಿಟ್ಟಿದ್ರು. ಸೊ ಇಳ್ಕೊಂಡ್ಮೇಲೆ ನಾನು ಪಕ್ಕ ಯಾರಿದ್ರು ಅವ್ರಿಲ್ಲಲ್ಲ, ಸೊ ನಾನು ಈ ಕಡೆ ಕೂತಿದ್ದೀನಿ. ಸೊ ಹುಕ್ ಬಸ್ಸಿನ ಫೋಟೋಗಳು ನೋಡಿದಾಗ ಗೊತ್ತಾಗಿರೋದೇನಂದ್ರೆ, ಹುಕ್ ಒಳಗೆ ಎಂಟ್ರಿ ಆಗಿದೆ, ಹುಕ್ಕು ತಲೆಗೆ ಹೊಡೆದಿದೆ. ತಲೆ ಹೊಡೆದು ಇದಿಷ್ಟು ಓಪನ್ ಆಗಿ ನಾನೊಂದು ಹೆಡ್ಫೋನ್ ಹಾಕಿದ್ದೆ. ಹೆಡ್ಫೋನ್ ಹಾಕಿದ್ದು ನನಗೆ ಕರೆಕ್ಟಾಗಿ ಗೊತ್ತಿರೋದು ಏನಕ್ಕೆ ಅಂತಂದ್ರೆ, ತುಂಬಾ AC ಇದ್ದಾಗ ಕಿವಿ ಕ್ಲೋಸ್ ಆಯ್ತು ಅಂದ್ರೆ ನಿಂಗೆ ಅಷ್ಟು ಇದಿಲ್ಲ ಅಂದ್ರೆ ನೀನು ಆರಾಮಾಗಿ ಆ ಚಳಿ ಫೀಲ್ ಆಗಲ್ಲ ಅನ್ನೋಂಥದ್ದು ಇಂಟೆನ್ಷನ್. ಬಟ್ ಪೇಪರಲ್ಲಿ ಏನಾಕಿದ್ರು ಅಂದ್ರೆ, ಬೆಳಿಗ್ಗೆನೆ ಜಾವ 5 ಗಂಟೆಗೆ ಇವ್ರು ಸಾಂಗ್ ಕೇಳ್ತಾ ಇದ್ರು, ಆಕ್ಸಿಡೆಂಟ್ ಅಪಘಾತ ಆಗಿದೆ. ಹೆಡ್ಫೋನ್ ಇರೋದ್ರಿಂದ ಅವರು ನನ್ನ ಕಿವಿ ಕಂಪ್ಲೀಟ್ಲಿ ಕಿತ್ತು ಬಂದಿತ್ತು. ಆ ಕಿತ್ತು ಬಂದಿರೋ ಕಿವಿ ಹೆಡ್ಫೋನ್ ಅಲ್ಲಿ ಸಿಕ್ಕಾಕೊಂಡಿತ್ತಂತೆ. ಅದನ್ನ ವಾಪಸ್ ಆಪರೇಟ್ ಮಾಡಿದ್ದಾರೆ. ಸೊ ಬೆಳಿಗ್ಗಿನ ಜಾವ 5 ಗಂಟೆಗೆ ಸಾಂಗ್ ಕೇಳ್ತಾ ಇದ್ರು. ಬೆಳಿಗ್ಗೆ ಜಾವ ಯಾರಿಗೂ ಸಾಂಗ್ ಕೇಳ್ತಾರೆ ಆ ಚಳಿನಲ್ಲಿ. AC ಯಾಕೆ ಏನಾಗುತ್ತೆ ಗೊತ್ತಾ, ನಿಂಗೆ ಜನ ಜಾಸ್ತಿ ಇದ್ದಾಗ AC ಫೀಲ್ ಆಗಲ್ಲ, ಜನ ಕಮ್ಮಿ ಆದ ತಕ್ಷಣ ಏನಾಗುತ್ತೆ AC ಇನ್ನೂ ಜಾಸ್ತಿ ಆಗುತ್ತೆ. ಸೊ ಆ ಫೀಲ್ ಇತ್ತು, ಕೋಲ್ಡ್ ಇನ್ನೂ ಜಾಸ್ತಿ. ನಾನು ಹೆಡ್ಫೋನ್ ಹಾಕೊಂಡು ಮಲ್ಕೊಂಡಿದ್ದೆ. ಆವಾಗ ಇದು ಹೊಡೆದು, ಕ್ರೇನ್ ಹುಕ್ ಹೊಡೆದು, ನನಗೆ ದೇವರನೇ ಗೊತ್ತಿಲ್ಲ, ಸುಮ್ಮನೆ ಹೇಳೋದಂತಲ್ಲ, ಕಿವಿ ಹೊಡೆದಿದ್ಯೋ ತಲೆಗೆ ಹೊಡೆದಿದ್ಯೋ ಏನಾಗಿದೆ ಗೊತ್ತಿಲ್ಲ, ಹೊಡೆದಿದೆ. ಕಿವಿ ಓಪನ್ ಆಗಿದೆ. ಸ್ಕಲ್ ಬೋನ್, ಮಾಸ್ಟರ್ಡ್ ಬೋನ್ ಅಂತ ಇರುತ್ತೆ, ಇಲ್ಲಿ ಕನೆಕ್ಟಿಂಗ್ ಬೋನ್ ಇರುತ್ತೊಂದು, ಆ ಬೋನ್ ಪುಡಿಯಾಗಿತ್ತು. ರೈಟ್ ಸೈಡ್ ಅದು ಡಿಸ್ಪ್ಲೇಸ್ ಆಗಿತ್ತು, ಸ್ಕಲ್ ಇಂದಾನೆ ಸ್ವಲ್ಪ ಕೆಳಗೆ ಬಂದಿತ್ತು, ಮುರಿದೋಗಿ. ಆಮೇಲೆ ರೈಟ್ ಸೈಡ್ ಬ್ರೈನ್ ಅಲ್ಲಿ ತುಂಬಾ ಬ್ಲಡ್ ಕ್ಲಾಟ್ಸ್ ಇತ್ತು, ಲೆಫ್ಟ್ ಸೈಡ್ ಬ್ರೈನ್ ಅಲ್ಲೂ ತುಂಬಾ ಬ್ಲಡ್ ಕ್ಲಾಟ್ಸ್ ಇತ್ತು. ನನಗೆ ಗೊತ್ತಿಲ್ಲ, ನನಗೆ ಯಾವುದು ಗೊತ್ತಿಲ್ಲ. ಯಾಕಂದ್ರೆ ಆಮೇಲೆ ಮನೆಯವರು ಹೇಳಿ ಸ್ಟೋರಿಗಳು ಕೇಳಿ ಗೊತ್ತಾಗಿದ್ದು. ನಾನು ಫಸ್ಟ್ ಫ್ಯೂ ಡೇಸ್ ಕೋಮಾದಲ್ಲಿದ್ದಂತೆ ಕಂಪ್ಲೀಟ್ಲಿ. ನನಗೆ ಗೊತ್ತಿದ್ದು ಏನಂದ್ರೆ 9th ಮಾರ್ಚ್ ವಾಪಸ್ ಎದ್ದಿದ್ದು. ಅಂದ್ರೆ ಆಲ್ಮೋಸ್ಟ್ 6 ಡೇಸ್ ಕೋಮಾದಲ್ಲಿದ್ದೆ. 3/3/2018 ಆಕ್ಸಿಡೆಂಟ್ ಆಗಿದ್ದು. 9/3/2018 ಮತ್ತೆ ಪುನಃ ಎದ್ದು ಫಸ್ಟ್ ಆಫ್ ಆಲ್ ನಮ್ಗೆ ಈ ಹಾಸ್ಪಿಟ್ಲಿಗೆ ಹೋಗೋದಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ಪವರ್ ಲಿಫ್ಟ್ಗಳು, ನಾವು ಸ್ಟ್ರಾಂಗು, ನಮ್ಗೆಲ್ಲ ಏನಾಗಲ್ಲ ಅನ್ನೋ ಮೈಂಡ್ ಸೆಟ್. ಎದ್ದ ತಕ್ಷಣ ನೋಡ್ತೀನಿ ಏನೋ ಟ್ಯಾಗ್ ಹಾಕಿದ್ದಾರೆ. ಈ ಪೇಷಂಟ್ ಟ್ಯಾಗ್ ನನಗೆ ಈಗೋ ಹರ್ಟ್ ಆಗುತ್ತಲ್ಲ. ನೀವು ನನಗೆ ಹಾಕಿದ್ ಬರೀ ಇಂಗ್ಲಿಷಲ್ಲೇ ಮಾತಾಡ್ತಾ ಇದ್ನಂತೆ, ಯಾಕಂದ್ರೆ ಹೆಡ್ ಇಂಜುರಿ ಆಗಿರೋದಲ್ವಾ, ಈ ಉಲ್ಟಾ ಸೀದೆಗಳೇ ಮಾತಾಡ್ತಾ ಇದ್ನಂತೆ. ನನಗೆ ಪೇಷಂಟ್ ಟ್ಯಾಗ್ ಹಾಕ್ದವ್ರು ಯಾರು, ಡಾಕ್ಟರ್ನ ಕರೀನಿ, ಅವ್ರ ಕರಿ ಇವ್ರ ಕರಿ. ಅಮ್ಮ ಹೇಳ್ತಾರೆ. ಅಮ್ಮ ಹೇಳಿದ್ದು, ಇಲ್ಲ ನಿನ್ಗೆ ನನಗೆ ಆಕ್ಸಿಡೆಂಟ್ ಆಗಿದೆ. ನನಗೆ ಹೆಂಗೆ ಆಕ್ಸಿಡೆಂಟ್ ಆಗುತ್ತೆ? ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದೇನು ಅಂತಂದ್ರೆ, ಗಾಡಿ ಎಲ್ಲ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳೋದು ನಾನು ಅದೇ ಒಂದು ರೀಸನ್ಗೋಸ್ಕರ ಸ್ಟ್ರಾಂಗ್ ಆಗಿ. ಯಾಕಂದ್ರೆ ಒಂದು ಹೆಡ್ ಇಂಜುರಿ ಆಯ್ತು ಅಂದ್ರೆ, ನಾನು ಎಷ್ಟು ದೊಡ್ಡ ಜೀವ. ನನ್ನ ಕಾಲೇಜ್ ಫ್ರೆಂಡ್ಸ್ ಒಂದಿಬ್ರು ಇದ್ರು, ಹಾಸ್ಟೆಲ್ ಫ್ರೆಂಡ್ಸ್, ನನ್ನ ಸೀನಿಯರ್ ರಾಜೇಂದ್ರ ಅಂತೆಲ್ಲ. ಅವ್ನು ಹೇಳೋದು, ನಿನ್ನ ಹಾಸ್ಟೆಲ್ ನೋಡಿದಾಗ ಹೆಂಗಿದ್ದೆ ಅಂದ್ರೆ, ನೀನು ಆಕ್ಸಿಡೆಂಟ್ ಆದಾಗ ಹೆಡ್ ಇಂಜುರಿ ಆದಾಗ ಹೆಂಗಿದೆಯಾ ಅಂತಂದ್ರೆ, ನೀನ್ ಏನ್ ಮಾತಾಡ್ತಾ ಇದೀಯಾ, ಏನ್ ಮಾಡ್ತಾ ಇದೀಯಾ, ಇವಾಗ ಒಂದ್ಸಲ ಎದ್ನ ಅನ್ಕೊಂಡು ಯಾವಾಗ ಬಂದೆ ರಾಜ ಅಂತ ಕೇಳಿರ್ತೀಯ, ಮತ್ ಹಂಗೆ ಪ್ರಜ್ಞೆ ಬಿದ್ದಿರ್ತೀಯ, ಮತ್ ಪುನಃ ಯಾವಾಗ ಬಂದೆ.
ಕೇಳಿರೋ ಕ್ವಶನ್ನೇ 1000 ಸಲ ಕೇಳ್ತೀಯ. ನಾವು ಒಂದ್ಸಲ ಭಯ ಆಗೋಗಿತ್ತು, ನೀನ್ ಹೆಂಗಿದ್ದವನು, ಒಂದ್ ಕಮಾಂಡಿಂಗ್ ಆಗಿದ್ದೆ, ಅಲ್ಲಿ ಹೋದಾಗ ಒಂದ್ಸಲ ನೀನ್ ಯಾವ ರೀತಿ ಬಿಹೇವ್ ಮಾಡ್ತಿದ್ದೆ ನಮ್ಗೆ ನೋಡಕ್ ಭಯ ಆಗ್ತಾ ಇತ್ತು. ಪ್ಲಸ್ ನನ್ನ ತಂಗಿ ಇನ್ನೊಬ್ಳಿದ್ಲು ವಿನುತಾ ಅಂತ, ಅವಳು ಸೈಕಾಲಜಿನಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ಲು. ಅವಳು ಬಂದು ನಮ್ಮ ಹಾಸ್ಪಿಟಲ್ ಅಲ್ಲಿ ನಿಂತಿರೋದಕ್ಕೋಸ್ಕರ ನಮ್ಮ ಮನೆಯವ್ರು ಸ್ವಲ್ಪ ಶಾಂತವಾಗಿದ್ದು, ಇಲ್ಲಮ್ಮ ಹೆಡ್ ಇಂಜುರಿ ಆದ್ರೆ ಹಿಂಗೆ ಇರ್ತಾರೆ, ಸೊ ನೀವೇನ್ ತಲೆ ಕೆಡ್ಸ್ಕೊಬಿಡಿ ಅಂತ. ಆಲ್ಮೋಸ್ಟ್ ಆಲು ಒಂದೇ ಅಮ್ಮ ನೋಡ್ಕೋಬೇಕು, ಇಲ್ಲ ನನ್ನ ತಂಗಿ ನೋಡ್ಕೋಬೇಕು, ಅವ್ರಿಬ್ರೇನೆ ನೋಡ್ಕೊಳ್ಳೋದು. ಮಿಗ್ದವ್ರು ಯಾರು ನಾನು ಹ್ಯಾಂಡಲ್ ಮಾಡಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಲೆವೆಲ್ಗೆ ತುಂಬಾ ಆರೋಗ್ಯಂಟ್ ಆಗಿದ್ದೆ. ಯಾಕಂದ್ರೆ ನಾನು ಹಾಸ್ಪಿಟಲ್ ನಂಗೆ ಇರಕ್ ಆಗ್ತಿರ್ಲಿಲ್ಲ, ಕೂತ್ ಜಾಗದಲ್ಲಿ ಕೂತ್ ಅಭ್ಯಾಸ ಇಲ್ಲ ಜೀವನದಲ್ಲಿ. ಸೊ ಹಾಸ್ಪಿಟಲ್ ತುಂಬಾ ಇರಿಟೇಷನ್ ಆಗ್ತಾ ಇತ್ತು. ಸೊ ಇದೆಲ್ಲ ಆಗಕ್ ಶುರುವಾಗಿ ಏನಾಗೋಯ್ತು, 9th ಎದ್ದಿದ್ದೀನಿ, 12th 13 ನಾನು ಡಿಸ್ಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ನಾನೇ ಡಿಸ್ಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ಹೆಂಗೆ ಅಂತಂದ್ರೆ 10 ದಿನಾನು ಇರ್ಲಿಲ್ಲ, ಆಲ್ಮೋಸ್ಟ್ 9 ದಿನಾನು ಇದ್ದಿದ್ದು ನಾನು ಹಾಸ್ಪಿಟಲ್. ಯಾಕೆ ಏನ್ ಹೇಳಿದೀನಿ ಅಂತಂದ್ರೆ ಐ ಆಮ್ ಫೈನ್, ಕಂಪ್ಲೀಟ್ಲಿ ಫೈನ್, ಏನು ನಡೀತಾ ಇಲ್ವಾ. 9ನೇ ತಾರೀಕು ಯಾಕಂದ್ರೆ ಹೈ ಡೋಸೇಜ್ ಆಫ್ ಅನಸ್ತೇಷಿಯಾ ಪ್ಲಸ್, ಯಾಕಂದ್ರೆ ಈ ತಲೆ ಹೆಡ್ ಇಂಜುರಿ ಎಲ್ಲ ಆದಾಗ ಎಷ್ಟೊತ್ತಿಗೆ ನೀನು ಎದ್ದೇಳ್ತಿ ಅಂತ ಗ್ಯಾರಂಟಿ ಇರಲ್ಲ. ಸೊ ಅದಕ್ಕೋಸ್ಕರ ಅನಸ್ತೇಷಿಯಾ ಡೋಸೇಜ್ ಸ್ವಲ್ಪ ಹೈ ಇರುತ್ತೆ, ಪೇನ್ ಕಿಲ್ಲರ್ ತುಂಬಾ ಹೈ ಇರುತ್ತೆ. ಸೊ ಇದೆಲ್ಲ ಹೈ ಇರೋದ್ರಿಂದ ನನಗೆ ಪೇನ್ ಗೊತ್ತಾಗ್ತಾ ಇರ್ಲಿಲ್ಲ. ನಾನು 9ನೇ ತಾರೀಕು ಎದ್ದಾಗ ಏನಂದ್ರೆ ಫುಲ್ 6 days ನಿದ್ದೆನೆ ಮಾಡಿರೋದಿಲ್ಲ, ಆಮೇಲೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಅವರು ನಿದ್ದೆಗೆ ಮಾತ್ರೆ ಕೊಡೋರು, ರಿಕವರಿ ಆಗ್ಲಿ ಅನ್ಕೊಂಡು ಇಂಜೆಕ್ಷನ್ ಕೊಡೋರು, ಇದೆಲ್ಲ ಮಾಡೋರು. ನಾನು ಇಂಜೆಕ್ಷನ್ ನಮ್ಮ ಅಮ್ಮ ಇದ್ರೆ ಅಥವಾ ತಂಗಿ ಇದ್ರೆ ಮಾತ್ರ ಇಂಜೆಕ್ಷನ್ ತಗೋತಾ ಇದ್ದಂತೆ, ಇಲ್ಲ ತಗೋತಾನೆ ಇರ್ಲಿಲ್ಲ ಅಂತ. ಈ ರೀತಿ ವೈಲ್ಡಲ್ಲಿ 12ನೇ ತಾರೀಕಿಗೆ 13ನೇ ತಾರೀಕು ಡಿಸ್ಚಾರ್ಜ್ ಆಗಿ ಊರಿಗೆ ಹೋದೆ. ಮತ್ತೆ ಅಲ್ಲಿಂದ ವಾಪಸ್ಸು 1-2 ದಿನ ಅಕ್ಕನ ಮನೇಲಿದ್ದೆ, ಮನೇಲೂ ಇರಲಿಲ್ಲ, 2 ದಿನ ಅಕ್ಕನ ಮನೇಲಿದ್ದೆ. ಅಪ್ಪ ನಿಂತ್ಕೊಂಡು ಫುಲ್ ಕಾಲ್ ನೋವು ಬಂದ್ಬಿಡ್ತು ಮಾತಾಡಿ. ಯಾಕಂದ್ರೆ ಸ್ಟೋರಿ ಏನು ಚಿಕ್ಕದಾಗಿಲ್ಲ, ಫುಲ್ ತುಂಬಾ ಲೆಂತಿ ಸ್ಟೋರಿ ಇದೆ, ಅದಕ್ಕೆ ಚೇರ್ ಹಾಕೊಂಡು ಕೂತಿದೀವಿ. ಇವಾಗ ಹೇಳಿ ಸರ್, ಕಂಟಿನ್ಯೂ ಮಾಡಿ. ಸೊ ಅಕ್ಕ ಮನೇಲಿ ಇದ್ರಿ 2 ದಿನ ಅಕ್ಕನ ಮನೇಲಿದ್ದೆ. ಮತ್ತೆ ಏನಂತಾರಲ್ಲ, ಹೆಡ್ ಇಂಜುರಿ ಆದಾಗ ಯಾವ ತರ ಮೆಂಟ್ಲ್ ತರ ಆಡ್ತೀವಿ ಅಂತಂದ್ರೆ, ಮತ್ತೆ ಮನೆ ಇಲ್ಲ, ಆಫೀಸಲ್ಲಿ ಕೆಲಸ ಇದೆ, ಏನೋ ದೊಡ್ಡದಾಗಿ ಕಿತ್ಗುಡ್ಡೆ ಹಾಕೋದು, ಆಫೀಸಲ್ಲಿ ಕೆಲಸ ಇದೆ, ಆಫೀಸಲ್ಲಿ ಬರ್ಲೇಬೇಕು ಬೆಂಗಳೂರಿಗೆ, ಹಂಗೆ ಹಿಂಗೆ ಅಂತೇಳಿ ಮತ್ತೆ ಪುನಃ ಬಸ್ಸಲ್ಲಿ ನಾನೇ ಟಿಕೆಟ್ ಬುಕ್ ಮಾಡ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದೆ. ಮನೇಲಿ ಒಂಥರ ಭಯ, ಬಟ್ ಈ ನನ್ನ ಮಗ ಕೇಳಲ್ಲ, ಒಂಥರ ಮೆಂಟಲ್ ತಿಂಗಳಾಗಿಲ್ಲ. ಇಲ್ಲೋ, ನಾನು 3/3/2018 ಆಕ್ಸಿಡೆಂಟ್ ಆಗಿದ್ದು, 9ನೇ ತಾರೀಕಿಗೆ ಮತ್ತೆ ವಾಪಸ್ ಅಂದ್ರೆ ಕಾನ್ಶಿಯಸ್ನೆಸ್ ವಾಪಸ್ ಬಂದಿದ್ದು, 12-13ನೇ ತಾರೀಕಿಗೂ ಡಿಸ್ಚಾರ್ಜ್ ಆಗಿದ್ದು, 15-16ನೇ ತಾರೀಕಿಗೆ ವಾಪಸ್ ಬೆಂಗಳೂರು ಹೊರಟ್ಬಿಟ್ಟಿದ್ದೀನಿ. ಮತ್ತೆ 16ನೇ ತಾರೀಕಿಗೆ ವಾಪಸ್ ಬಂದು 17-18 ಸೋಮವಾರ ಬರುತ್ತೆ, ವಾಪಸ್ ಆಫೀಸ್ಗೆ ಬೇರೆ ಬಂದಿದ್ದೀನಿ. ಆಫೀಸಿಗೆ ಬರ್ಬೇಕಾದ್ರೆ ಹೇಗೆ ಅಂತಂದ್ರೆ, ನನ್ನ ಹತ್ರ ಬುಲೆಟ್ ಇತ್ತು, ಒಂದು ದೊಡ್ಡದೊಂದು ಹೂಡಿ ಹಾಕೊಂಡು, ಈ ಕಡೆ ಬ್ಯಾಂಡೇಜ್ ಹಾಕಿದಾರಲ್ಲ, ಫುಲ್ ತಲೆ ಹಿಂಗ್ ಬ್ಯಾಂಡೇಜ್ ಹಾಕಿದಾರೆ, ದೊಡ್ಡದೊಂದು ಹೂಡಿ ಹಾಕೊಂಡು ಇಲ್ಲಿ ಲಾಕ್ ಮಾಡ್ಕೊಂಡು ನಿಧಾನಕ್ಕೆ, ಯಾಕಂದ್ರೆ ಒಂದು ಚಿಕ್ಕ ಹಂಪಾದ್ರೂ ಇದಾದ್ರೂ ತಲೆ ಎಲ್ಲ ಬ್ರೈನ್ ಎಲ್ಲ ಅಲ್ಲಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಚಿಕ್ಕದಾಗಿ ಹಾಕೊಂಡು ನಂದು ಫುಲ್ ಡಾಕ್ಯುಮೆಂಟ್ ಯಾವ್ದಲ್ಲ ಅಂದ್ರೆ, ನಂದು ಡಾಕ್ಟರ್ ಹತ್ರ ಒಪಿನಿಯನ್ ತಗೋಬೇಕಿತ್ತು. ಯಾಕಂದ್ರೆ ಮೇನ್ ಅಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಡಾಕ್ಟರ್ ಹತ್ರ ಒಪಿನಿಯನ್ ತಗೋಬೇಕಿತ್ತು. ಮಾಡ್ಬೋದು, ಪ್ರಾಕ್ಟೀಸ್ ಶುರು ಮಾಡ್ಬೋದು ಅಂತಂದ್ರೆ ವಾಪಸ್ ಪ್ರಾಕ್ಟೀಸ್ ಶುರು ಮಾಡೋಣ ಅಂತ ಇರೋದೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಆಫೀಸಿಗೆ ಬಂದೆ. ಆಫೀಸಿಗೆ ಬಂದ ತಕ್ಷಣ HR ಬಾಯಿ ಬೈದ್ರು, ಹಿಂಗೇನು ಬೇರೆ ಕೆಲಸ ಇಲ್ವಾ, ರಜೆ ಕೊಡ್ತೀನಿ, ಮೆಡಿಕಲ್ ಲೀವೇ ಕೊಟ್ಟಿದ್ದೀನಿ, ನಿನ್ಗೆ ಪೇಮೆಂಟ್ ಬೇರೆ ಸ್ಯಾಲ್ರಿ ಬರುತ್ತೆ ನಿನ್ಗೆ, ನೀನು ಆಫೀಸಿಗೆ ಬರೋ ಅವಶ್ಯಕತೆ ಇಲ್ಲ. ಬಟ್ ನಾನು ಮನೇಲಿ ಕೂತ್ಕೊಂಡು ಹುಚ್ಚಿಡಿತ್ತು, ಒಬ್ಬನೇ ಅಲ್ವಾ ಇರೋದು, ಸೊ ಅಂತ ಹೇಳಿ ಹೇಳಿದೆ. ಪ್ಲಸ್ ಅಲ್ಲೇ ಒಂದು ಹಾಸ್ಪಿಟ್ಲಿಗೆ ಕಡೆ ನನ್ನ ಸ್ನೇಹಿತರೊಬ್ರು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೆ ಹೋಗಿ ತೋರ್ಸೋಣ, ಸೆಕೆಂಡ್ ಒಪಿನಿಯನ್ ತೋರ್ಸೋಣ ಅಂತ ರಿಪೋರ್ಟ್ ಎಲ್ಲ ತಗೊಂಡು ತೋರಿಸ್ದೆ. ಡಾಕ್ಟರ್ ರಿಪೋರ್ಟ್ ತಗೊಂಡ್ರು, ಎಲ್ಲ ನೋಡಿದ್ರು. ಈ ಪೇಷಂಟ್ ಎಲ್ಲಿ ಕೇಳಿದ್ರು, ರಿಪೋರ್ಟ್ ಅಲ್ಲಿ ಇರೋ ಪೇಷಂಟ್ ಎಲ್ಲಿದ್ದಾರೆ, ನಾನೇ ಅಂತ ಅಲ್ಲಲ್ಲ, ಈ ರಿಪೋರ್ಟ್ ಅಲ್ಲಿ ಇರೋ ಪೇಷಂಟ್ ಎಲ್ಲಿ ಕೇಳಿದ್ರು. ಯಾಕಂದ್ರೆ ನನ್ಗೆ ಗೊತ್ತಿರೋಂಗೆ ಅಲ್ಲಿ ಹೋಗಿರೋದು 18th or 19th, ಆಲ್ಮೋಸ್ಟ್ ಒಂದು 16 days ಆಗಿದೆ, ಒಂದು 2 weeks ಆಗಿರೋದು. ಈ ಪೇಷಂಟ್ ಎಲ್ಲಿ ಅಂತ, ಇಲ್ಲ ಸರ್ ನಾನೇ ಆ ಪೇಷಂಟ್ ಅಂತ. ಚಾನ್ಸೇ ಇಲ್ಲ, ಈ ಪೇಷಂಟ್ ಈ ರಿಪೋರ್ಟ್ ಪ್ರಕಾರ ಈ ಪೇಷಂಟ್ ಮಿನಿಮಮ್ 6 months ಬೆಡ್ ರೆಸ್ಟ್ ಅಲ್ಲಿ ಇರಬೇಕು ಅಂತ. ಮತ್ತೆ ಸರಿ ಆಯ್ತು, ಏಷ್ಯನ್ ಅಂತೂ ಮಾಡೋಕ್ಕಾಗ್ತಿಲ್ಲ, ಸ್ಟೇಟ್ ಇಂದ ವಾಪಸ್ ಶುರು ಮಾಡೋಣ. ಅಲ್ಲೂ ಆ ಆಕ್ಸಿಡೆಂಟ್ ಆದಾಗಲೂ ತುಂಬಾ ಘಟನೆಗಳೆಲ್ಲ ಇತ್ತು, ಮತ್ತು ಪುಷ್ ಮಾಡ್ಲೇಬೇಕು ಅನ್ನೋದಕ್ಕೆ. ಸೊ ಹಂಗಾಗಿ ಮತ್ತು ಪುಷ್ ಮಾಡ್ಲೇಬೇಕು ಅಂತ ಸ್ಟೇಟ್ ಚಾಂಪಿಯನ್ಶಿಪ್ ಯಾವಾಗಿತ್ತು, ಒಂದು ಆಲ್ಮೋಸ್ಟ್ ಒಂದು 1 month 10 days ಅಂದ್ರೆ 40 days ಬಿಫೋರ್ ಮತ್ತೆ ಆಪರೇಷನ್ ಮಾಡೋದಂತ ಡೇಟ್ ಫಿಕ್ಸ್ ಮಾಡಿದ್ರು. ಮತ್ತೆ ಪುನಃ ಇನ್ನೊಂದು ಆಪರೇಷನ್ ಆಯ್ತು, ಕಿವಿನ ಮತ್ತೆ ಪುನಃ ರೀಸ್ಟ್ರಕ್ಚರ್ ಮಾಡಿ ಕರೆಕ್ಟ್ ಆಗೆಲ್ಲ ಕೂರಿಸಿ, ಆಮೇಲೆ ಅದು ಇಯರ್ ಟನಲ್ ಏನಾಗೋಗಿತ್ತು ಎಲ್ಲ ಕಂಪ್ಲೀಟ್ ಜಡ್ಜ್ ಹೋಗಿರೋದ್ರಿಂದ ಇಯರ್ ಟನಲ್ ಇರೋದು ಕಂಪ್ಲೀಟ್ಲಿ ಕ್ಲೋಸ್ ಆಗ್ತಾ ಇತ್ತು. ಏನಂದ್ರೆ ಅಗೇನ್ ಇಟ್ಸ್ ಅ ಕಾರ್ಟಿಲೇಜ್ ಇದ್ದಾಗ ಏನಾಗುತ್ತೆ ಅಂದ್ರೆ, ನಿಮ್ದು ಗ್ರೋ ಆಗ್ಬೇಕಾದ್ರೆ ಯಾವ ರೀತಿ ಎಲ್ಲ ಗ್ರೋ ಆಗುತ್ತೆ ಅದು ಫುಲ್ ಕ್ಲೋಸ್ ಆಗೋಗಿತ್ತು, ಬ್ಲಾಕ್ ಆಗೋಗಿತ್ತು ಕಂಪ್ಲೀಟ್. ಆ ಬ್ಲಾಕ್ ಆಗಿರೋದ್ರಿಂದ ಅವರು ಪುನಃ ಅದನ್ನ ರೀಸ್ಟ್ರಕ್ಚರ್ ಮಾಡಿ ಓಪನ್ ಮಾಡಿ ಮತ್ತೆ ಆಪರೇಷನ್ ಮಾಡ್ಬೇಕಿತ್ತು. ಮತ್ತೆ ಆಪರೇಷನ್ ಮಾಡಿ ಪೈಪ್ ಇಟ್ಟಿದ್ರು ಒಂದು 15 ದಿನ, ಆ ಪೈಪ್ ಅನ್ನು ತೆಗ್ದ್ಮೇಲೆ ಮತ್ತೆ ಪುನಃ ಪ್ರಾಕ್ಟೀಸ್ ಮಾಡೋದು ಮತ್ತೆಲ್ಲ ಆಯ್ತು. ಒಳ್ಳೆ ರೀತಿಯಲ್ಲಿ ಡಾಕ್ಟರ್ ಆಪರೇಷನ್ ಸಹ ಮಾಡಿದ್ರು, ಚೆನ್ನಾಗಿ ರಿಕವರಿ ಆಗೋ ತರ ಎಲ್ಲ ಆಗುತ್ತೆ, ಬೇಗ ಆಗುತ್ತೆ ವಿಶ್ವನಾಥ್ ಅಂತೆಲ್ಲ ಹೇಳಿ ಎಲ್ಲ ಮಾಡಿ ನಾನು ತುಂಬಾ ಫಾಸ್ಟ್ ಆಗಿ ರಿಕವರಿ ಆದ್ರಿ. ಲಕ್ಕಿಲಿ ಟಚ್ ವುಡ್, ಯಾಕೆಂತಂದ್ರೆ ಗೊತ್ತಿಲ್ಲ, ಅದು ಪ್ರಕೃತಿ ನಮ್ಗೆ ಕರೆಕ್ಟ್ ಆಗಿ ಸಹಾಯ ಮಾಡ್ತು.
ಬಾಡಿನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತು, ಬೇಗ ರಿಕವರಿ ಆದೆ. ಲಾಸ್ಟ್ ಒಂದು ಕಾಂಪಿಟೇಷನ್ ಒಂದು 15 ದಿನ 20 ದಿನ ಮೊದಲು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿದೆ ವಾಪಸ್. ಫಸ್ಟ್ ಕಾಂಪಿಟೇಷನ್ ಮತ್ತೆ ಪುನಃ ಆಫ್ಟರ್ ದ ಆಕ್ಸಿಡೆಂಟ್. ಅಂದ್ರೆ ಎಷ್ಟೋ ಜನ ನಾನು ವಾಪಸ್ ಬರ್ತೀನೋ ಇಲ್ವೋ ಅಂತ ಅನ್ಕೊಂಡವ್ರಿಗೆ ದಟ್ ವಾಸ್ ಲೈಕ್ ಒಂಥರ ನಂದೊಂದು ಇದೇ ಕಾಂಪಿಟೇಷನ್. ಫಸ್ಟ್ 2018. ಎಸ್, 2017 ಅಲ್ಲಿ ನನ್ನ ಸ್ಕ್ವಾಟ್ ಹೈಯೆಸ್ಟ್ ಇದ್ದಿದ್ದು 302. ಇದು ನಡೆದಿದ್ದು 6/7/2018 ಜುಲೈ. 4 ತಿಂಗಳು 4 ದಿನ ಆಗಿತ್ತು. 4 ತಿಂಗಳಲ್ಲಿ ತಿರ್ಗಾ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಿ ವಾಪಸ್ ತಿರ್ಗಾ ಇಲ್ಲಿಗೆ ಹೋಗಿ. ಅಂದ್ರೆ ನಂದು ಅದ್ರ ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಅದಕ್ಕಿಂತ ಪ್ರೀವಿಯಸ್ ಇಯರ್ ಅಲ್ಲಿ ನಮ್ದು ಸ್ಕ್ವಾಟ್ ರೆಕಾರ್ಡ್ ಇರೋದು 302. ಬಟ್ ಆ ವರ್ಷ 260 kg ಎತ್ಕೊಂಡಿದ್ದೆ ದೊಡ್ಡ ವಿಚಾರ. ಯಾಕಂದ್ರೆ ಎತ್ಕೋಬೇಕಾದ್ರೆ ಎಲ್ಲೆಲ್ಲ ಓಪನ್ ಆಗ್ತಾ ಇತ್ತು ಫೀಲ್. ಸೊ ಪುನಃ 260 kg ಸ್ಕ್ವಾಟ್ ಮಾಡಿದೆ, 155 ಬೆಂಚ್ ಮಾಡಿದೆ. ಡೆಡ್ ಲಿಫ್ಟ್ ಅಲ್ಲಿ ಇರೋ ಗೇಮ್ ಏನು ಅಂದ್ರೆ ನಂದು ಪ್ರೀವಿಯಸ್ ರೆಕಾರ್ಡ್ ಬಂದ್ಬಿಟ್ಟು 302.5. ಅದನ್ನ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದೆ ನನಗೆ ಗೊತ್ತಿರೋ ಹಾಗೆ 2015 or 14 ಅಲ್ಲಿ ನಾನು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದು 302. 2017 ಅಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಕ್ ಆಗಿರ್ಲಿಲ್ಲ, ಫೇಲ್ ಆಗಿದೆ. 2017 ನನ್ನ ಸ್ಟೇಟ್ ಆಕ್ಚುಲಿ ಸಿಲ್ವರ್ ಬಂದಿತ್ತು ಮೆಡಲ್. 2018 ಅಲ್ಲಿ ಏನಾಗೋಗಿತ್ತು ಅಂತಂದ್ರೆ ಏನೇ ಆಗ್ಲಿ ಆ ರೆಕಾರ್ಡ್ ಮಾಡ್ಲೇಬೇಕು. ಆಕ್ಸಿಡೆಂಟ್ ಆಗಿ ವಾಪಸ್ ಬಂದ್ಮೇಲೆ ಸಿಗ್ನೇಚರ್ ವಾಪಸ್ ಹೊಸದೊಂದು ಹಾಕ್ಲೇಬೇಕು, ರೆಕಾರ್ಡ್ ಮಾಡ್ಲೇಬೇಕು ಅಂತ. ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಿದ್ದು 2019. ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಸಿಕ್ಕಿದ್ದು ಅದೇ ಕೇಳೋಣ ಅಂತ ಬಂದೆ. ಇವಾಗ ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ 2019 ಅದ್ರ ಬಗ್ಗೆ ಹೇಳಿ. 2019 ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಅಂತಂದ್ರೆ ಅದು ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್. ಯಾಕೆಂತಂದ್ರೆ ನಿಂಗೆ ರಾಜ್ಯೋತ್ಸವ ಅವಾರ್ಡ್ ಕೊಡೋದೇ ಎಲ್ಲ ಎಬೋ 60 ಅವ್ರಿಗೆ ಮಾತ್ರ, ಅದಕ್ಕಿಂತ ಕಮ್ಮಿ ಅವ್ರಿಗೆ ಕೊಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಬಟ್ ನಂದು ಏನಾಗೋಗಿತ್ತು ಅಂದ್ರೆ ಅಪರೆಂಟ್ಲಿ ಆಕ್ಸಿಡೆಂಟ್ ಆಗಿದ್ದು ತುಂಬಾ ಜನ ಗೊತ್ತಿತ್ತು, ಆಕ್ಸಿಡೆಂಟ್ ಆಗಿದ್ದು ಎಲ್ಲರಿಗೂ ಗೊತ್ತಿತ್ತು. ಪ್ಲಸ್ ಇವನ್ ಬರೋದೇ ಇಲ್ಲ, ವಾಪಸ್ ಲಿಫ್ಟೇ ಮಾಡಲ್ಲ, ಇವನು ಕರಿಯರೇ ಮುಗೀತು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇದ್ದಿದ್ದೆಲ್ಲ ಏನಾಗೋಯ್ತು ವಾಪಸ್ ಅಚೀವ್ಮೆಂಟ್ ಮಾಡಿದ್ದಕ್ಕೆ. ಸೊ ಕರ್ನಾಟಕ ಸರ್ಕಾರ ಅದನ್ನೊಂದು ಗುರುತಿಸ್ತು. ಸೊ ಎಲ್ಲ ಒಟ್ಟಿಗೆ ಅದು ಕರೆಕ್ಟ್ ಟೈಮಿಗೆ ಬರ್ಬೇಕು, ಕೂಡ್ ಬರ್ಬೇಕು ಅಂತಾರಲ್ಲ, ನನಗೆ ಸಿಗ್ಬೇಕು ಅಂತ ಇತ್ತು. ಅದೆಲ್ಲದೂ ಒಂದೇ ಟೈಮಿಗೆ ಎಲ್ಲ ಕೂಡ್ ಬಂತು. ಎಲ್ಲ ಜನರು ಸಪೋರ್ಟ್ ಮಾಡಿದ್ರು ಅದಕ್ಕೆ. ಪ್ಲಸ್ ನಂಗೆ ಒಬ್ರು ಯಾರೊಬ್ರು ಮೀಡಿಯಾದವರು ಸೆಲೆಕ್ಷನ್ ಕಮಿಟಿನಲ್ಲಿದ್ದ ಅವರು ಆಗಿತ್ತು, ಅವಾರ್ಡ್ ಸೆರೆಮನಿ ಎಲ್ಲ ಆಗಿತ್ತು. ಹೊರಗಡೆ ಬಂದಾಗ ಬಂದು ಮಾತಾಡ್ಸೋದು, ಸರ್ ವಿಶ್ವನಾಥ್ ಅವರಲ್ಲ ಅಂತ. ಹ್ಞೂ ಅಂತ. ಏನ್ ಸರ್ ನಿಮ್ಮ ಹೆಸರು ಬಂದಾಗ ಒಬ್ರು ಮಾತಾಡ್ಲೇ ಇಲ್ಲ ನಿಮ್ದು. ಫಸ್ಟ್ ಆಕ್ಚುಲಿ ಸೆಲೆಕ್ಷನ್ ಆಗಿದೆ ನಂದು 2019 ಸ್ಪೋರ್ಟ್ಸ್ ಅಚೀವರ್ಸ್ ಇದ್ರಲ್ಲಿ 4 ಜನ ಸೆಲೆಕ್ಟ್ ಮಾಡಿದ್ರು. 4 ಜನರ ಹೆಸರಲ್ಲಿ ಫಸ್ಟ್ ಹೆಸರು ಇದ್ದಿದೆ ನಂದು. ಆಮೇಲೆ ಮಿಗ್ದವರು 3 ಜನ ಬೇರೆಯವ್ರ. ನನ್ನ ಹೆಸರು ಬಂದಾಗ ಏನು ಅಂದ್ರೆ ಸರ್ಟಿಫಿಕೇಟು ಅಷ್ಟೊಂದು ಇತ್ತು, ತುಂಬಾ ಸರ್ಟಿಫಿಕೇಟ್ ನಾನು ಬುಕ್ಲೆಟೇ ಮಾಡ್ಕೊಟ್ಬಿಟ್ಟಿದ್ದೆ. ಯಾಕಂದ್ರೆ ಒಂದು ಆಲ್ಮೋಸ್ಟ್ ಒಂದು 30 ಮೇಲೆ ಸ್ಟೇಟು ನ್ಯಾಷನಲ್ ಅದು ಇದಂತ ಸ್ಟೇಟ್ ಎಲ್ಲ ಸೇರ್ತಾರೆ ಒಂದು 50 ಮೇಲೇನೆ ಸರ್ಟಿಫಿಕೇಟ್ ಬುಕ್ಲೆಟೇ ಮಾಡ್ಕೊಟ್ಟಿದ್ದೆ. ಪ್ಲಸ್ ಅದು ಇದಂತ ಸರ್ಟಿಫಿಕೇಟ್ ಇಂಟರ್ನ್ಯಾಷನಲ್ ಅದೆಲ್ಲ ಇರೋದ್ರಿಂದ ಅದಕ್ಕೊಂದು ವ್ಯಾಲ್ಯೂ ಇತ್ತು. ಸೊ ಹಾಗಾಗಿ ಯಾರು ಮಾತಾಡಿರಲಿಲ್ಲ ಅಂತೆ. ಸೊ ಕಾಮನ್ವೆಲ್ತ್ ಆಗಿದ್ದಕ್ಕೆ ರಾಜ್ಯೋತ್ಸವ ಅವಾರ್ಡ್ ಕೂಡ 2019 ಅಲ್ಲಿ ಬಂತು. ರಾಜ್ಯೋತ್ಸವ ಅವಾರ್ಡ್ ಇದು 2019 ಕರ್ನಾಟಕ ರಾಜ್ಯೋತ್ಸವ ಅವಾರ್ಡ್ ಇದೆ ಅಲ್ಲ. ಇದೇ ಫೋಟೋ ಅಂದ್ರೆ ಅದು ಬೇರೆ ಇನ್ನೊಬ್ರು ನನಗೆ ಟೆಸ್ಟಿಮೋನಿಯಲ್ ಕೊಟ್ಟಿರುವಂತದ್ದು ಫೋಟೋ ನನಗೆ ಕೊಡ್ತೀನಿ. ಇದು ಪ್ರಶಸ್ತಿ. ಇದ್ರ ಜೊತೆಗೆ ನಮಗೆ 25 ಗ್ರಾಮ್ದು ಒಂದು ಕಾಯಿನ್ ಕೊಡ್ತಾರೆ, ನಮ್ಮ ನೇಮ್ ಎಂಬೋಸ್ ಆಗಿರೋದು ಸ್ಪೋರ್ಟ್ಸ್ ಇದಕ್ಕೆ, ಅಂದ್ರೆ ವಿಶ್ವನಾಥ್ ಭಾಸ್ಕರ್ ಸ್ಪೋರ್ಟ್ಸ್ ಕ್ರೀಡೆಗಾಗಿ ಕೊಟ್ಟಿರೋದಲ್ವಾ. ಸೊ ಅದಕ್ಕೋಸ್ಕರ ಒಂದು ಅದರದ್ದೇ ಆದಂತ ಒಂದು ಮೆಡಲ್ ಕೊಡ್ತಾರೆ, 25 ಗ್ರಾಮ್ ಪ್ಯೂರ್ ಚಿನ್ನದ್ದು. ಪ್ಯೂರ್ ಚಿನ್ನದ್ದು ಕೊಡ್ತಾರೆ ಅದಕ್ಕೆ. ಸೊ 2020 ನಲ್ಲಿ ಬಲಾರ್ಕ ಫಿಟ್ನೆಸ್ ಶುರು ಆಯ್ತು. ಅಲ್ಲಿಂದ ಇಲ್ಲಿವರೆಗೂ ಸೇಮ್ ಜರ್ನಿ ಹಿಂಗೆ ಜರ್ನಿ ಗೋಸ್ ಆನ್. ಇವಾಗ ಇಲ್ಲಿದ್ದೀವಿ. ಬರೀ ಇವಾಗ ಅವಾರ್ಡ್ಸು ಸರ್ಟಿಫಿಕೇಟ್ಸ್ ತೋರಿಸಿದ್ದೇ ಇಷ್ಟು ಉದ್ದ ಆಯ್ತು. ಇನ್ನ ಇದೇ ತರ ಕಂಟೆಂಟು, ಇನ್ನ ಇದೇ ತರ ವಿಡಿಯೋಸು ಬರ್ತಾನೆ ಇರುತ್ತೆ. ಅಪ್ಡೇಟ್ ಆಗಿರಿ, ಫಾಲೋ ಅಪ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. See you guys.